ಆರೋಗ್ಯವೇ ಭಾಗ್ಯ. ಅದಿಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಆದರೆ ಇವತ್ತು ನಾವು ನಮ್ಮ ದೇಹದ ಪರಿಕಲ್ಪನೆ ಬಹಳ ವಿಭಿನ್ನವಾಗಿದೆ. ನೆನ್ಪಿಡಿ, ನಾನು ಇವತ್ತು ಹೇಳ್ತಾ ಇರೋದೆಲ್ಲದು ಚರಕ ಸಂಹಿತೆ, ನಮ್ಮ ಆಯುರ್ವೇದದಲ್ಲಿ ಹೇಳಿರೋದೆ. ಇನ್ನೊಂದು ಇವತ್ತು ನಾವು ಮಾಡ್ತಾ ಇರೋದು ಶಿವಗಣ ಆರಾಧನೆ. ಹಾಗಾದರೆ ಯಾಕೆ ಮಾಡಬೇಕು? ಒಬ್ಬ ದೇಹ ಹೋದ ಮೇಲೆ ಆ ದೇಹಕ್ಕೇನು ಬೆಲೆ ಇದೆ, ಆ ಜೀವಕ್ಕೇನು ಬೆಲೆ ಇದೆ? ಆಯುರ್ವೇದದಲ್ಲಿ ಹೇಳುತ್ತೆ, ಒಬ್ಬ ಜೀವಂತ ಮನುಷ್ಯ ಅಂತಂತಂದರೆ ಸತ್ವ ಆತ್ಮ ಧಾರಿ ಜೀವಿತಂ. ಸತ್ವ ಮನಸ್ಸು, ಆತ್ಮ, ಧಾರಿ ಅಂತಂದ್ರೆ ಇದು ಪುರುಷ. ಅವನೆಲ್ಲ ಸೇರಿದಾಗಲೇ ಅವನೊಬ್ಬ ಜೀವಂತ ಪುರುಷ. ಅಂಥ ಪುರುಷನೇ ಈ ಸಮಾಜಕ್ಕೆ ಒಬ್ಬ ಕೊಡುಗೆ ನೀಡುವಂತಹ ವ್ಯಕ್ತಿ. ಅದಕ್ಕೆ ದಾಸ್ ಹೇಳಿರೋದು, ಮಾನವ ಜನ್ಮ ಬಲು ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ. ಇದನ್ನು ಸರಿ ಮಾಡ್ಕೊಂಡಿರ್ಬೇಕಂತಂದರೆ ನಮ್ಮ ಆಹಾರ ವಿಹಾರ ವಿಚಾರ ಇವಿಷ್ಟು ಸರಿಯಾಗಿರಬೇಕು. ಸತ್ವ ಆತ್ಮ ನಾವು ಹೇಳ್ತೇವೆ, ಸತ್ ಹೋದ್ರು ಹೇಗೆ? ಸತ್ ಅನ್ನೋದು ಆತ್ಮ ಈ ದೇಹವನ್ನು ಬಿಟ್ಟು ಹೋದಾಗ ಸತ್ ಹೋದ್ರು ಅಂತ ಹೇಳ್ತೇವೆ. ನಾವು ಹೇಗೆ ಹಳೆ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಹಾಕೋತೀವಲ್ಲ, ಹಾಗೆಯೇ ಆತ್ಮ ಈ ಹಳೆ ಶರೀರವನ್ನು ಬಿಟ್ಟು ತನ್ನ ಮುಂದಿನ ಶರೀರಕ್ಕೆ ಹೋಗ್ತದೆ. ಅದು ತಕ್ಷಣಕ್ಕೆ ಹೋಗೋದಿಲ್ಲ, ಮಧ್ಯದಲ್ಲಿ ಒಂದು ಜರ್ನಿ ಇರುತ್ತೆ. ಅದನ್ನು ನಾವು ಆಸ್ಟ್ರಲ್ ಪ್ರೋಸೆಸ್ ಅಂತ ಹೇಳ್ತೇವೆ. ಆ ಜರ್ನಿ ಅನುಕೂಲವಾಗಲಿ, ಅದರದ ಪ್ರಯಾಣ ಮುಂದಿಗೆ ಸುಗಮವಾಗಲಿ ಅನ್ನೋದಕ್ಕೋಸ್ಕರ ನಾವು ಈ ಧಾರ್ಮಿಕ ಕಾರ್ಯಕ್ರಮಗಳ 11 ದಿನ ನಮ್ಮ ನಂಬಿಕೆಗೆ ಅನುಗುಣವಾಗಿ ನಡೆಸೋವಂಥದ್ದು. ಆ ಪೂಜೆ ಪುನಸ್ಕಾರಗಳೆಲ್ಲ ಆತ್ಮ ತನ್ನ ಮುಂದಿನ ಪಯಣ ಕ್ಷೇಮಕರವಾಗಿ ಹಾಗೂ ಪ್ರಗತಿದಾಯಕವಾಗಿ ಇರಲಿಂತೆ ಮಾಡೋದು. ಅದು ಸತ್ತ ಹೋದ ಮೇಲೆ ಆದರೆ, ಬದುಕಿರುವಾಗ ನಾವು ಆರೋಗ್ಯವಾಗಿ ಇರಲಿಕ್ಕೆ, ಮುಂದಿನ ಜನ್ಮ ಒಂದು ಒಳ್ಳೆ ರೀತಿ ಪಡೀಲಿಕ್ಕೆ ಏನು ಮಾಡಬೇಕು? ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ನಮ್ಮ ಈ ಶರೀರ ಇರುವುದು ಧರ್ಮ ಸಾಧನೆಗೆ ಮಾತ್ರ. ಆದರೆ ಇವತ್ತು ನಾವು ಅದೊಂದು ಬಿಟ್ಟು ಇನ್ನೆಲ್ಲ ಮಾಡ್ಕೋತಾ ಇದ್ದೀವಿ. ಈಸ್ ಇಟ್ ನಾಟ್ ಸೋ? ಓಕೆ, ಹಾಗಾದರೆ ನಾನು ಶರೀರ ಅಂತಂದ್ರೆ ಏನಂತ ಹೇಳಿದ್ದೀನಿ. ಹಾಗಾದರೆ ಮನುಷ್ಯನ ಪ್ರಕಾರ, ಆಯುರ್ವೇದದ ಪ್ರಕಾರ ಆರೋಗ್ಯ ಅಂತಂದ್ರೆ ಏನು? ಕಾಯಿಲೆ ಇಲ್ದಲೇ ಇರೋದೇ ಆರೋಗ್ಯ ಅಲ್ಲ. ಸಮಧಾತು ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಇದು 5000 ವರ್ಷಗಳ ಹಿಂದೆ ನಮ್ಮ ಸುಶ್ರುತ ಆಚಾರ್ಯರು ಹೇಳಿರೋದು. ಸಮಧಾತು, ಸಪ್ತಧಾತು ಹೇಳ್ತೀವಿ, ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ. ತ್ರಿದೋಷ ಸಮದೋಷವಾಗಿ ಎಲ್ಲ ಸಮವಾಗಿರಬೇಕು. ವಾತ ಪಿತ್ತ ಕಫ. ಮಲಕ್ರಿಯ, ಕೆಲವರಿಗೆ ಇವತ್ತು ತುಂಬ ನಾವು ನೋಡ್ತಾ ಇದ್ದೇವೆ, ದಿನ ಬೆಳಗಾದ್ರೆ ಹೊರಗಡೆ ಹೋಗಲ್ಲ, ಮೂತ್ರ ಜಾಸ್ತಿ ಹೋಗ್ತದೆ, ಬೆವರಲ್ಲ, ಇವು ಸರಿಯಾಗಿ ಆಗಬೇಕು. ಇಷ್ಟು ಇಲ್ದಲ್ಲೇ ಪ್ರಸನ್ನ ಆತ್ಮ ಇಂದ್ರಿಯ ಮನಗ. ನಿಮ್ಮದು ಕಾಯಿಲೆ ಇದ್ರೆ ನೀವು ಖುಷಿಯಾಗಿರಬೇಕು, ಲವಲವಿಕೆಯಿಂದ ಇರಬೇಕು, ಉತ್ಸಾಹದಿಂದ ಇರಬೇಕು. ಹಾಗೇನೆ ಆಗಿದ್ದಾಗ ಮಾತ್ರ ಅವ್ರನ್ನ ಸ್ವಸ್ಥ ಅಂತ ಕರಿತೇವೆ. ಮೈನು ನಾವು ಹೇಳೋದೆ ಅಗ್ನಿಮೂಲ ಅಂತೇಳಿ. ಆಹಾರದಲ್ಲಿ ನಮ್ಮದು ವ್ಯತ್ಯಾಸ ಆದಾಗಲೇ ನಮಗೆ ಕಾಯಿಲೆ ಬರುತ್ತೆ. ಆಹಾರವನ್ನು ಹೇಗೆ ಸೇವನೆ ಮಾಡಬೇಕಂದ್ರೆ, ಫಸ್ಟು ಸ್ನಿಗ್ಧ ಮಶ್ನಿಯಾತ್ ಉಷ್ಣ ಮಶ್ನಿಯಾತ್ ಮಾತ್ರವ ತಶ್ನಿಯಾತ್. ಬಿಸಿ ಬಿಸಿಯಾಗಿ ಊಟ ಮಾಡಬೇಕು. ಊಟ ಮಾಡುವಾಗ 2 ಚಮಚ ತುಪ್ಪ ಹಾಕೋಬೇಕು. ಅದು ದೇಸಿ ಹಸು ತುಪ್ಪ. ಯಾಕೆ ಹೇಳ್ತೇನೆ? ಏಕೆಂದರೆ ಸ್ನಿಗ್ಧ ಅಂತ ಕೊಡಿದಾಗ ದೇಸಿ ಹಸು ತುಪ್ಪನ ನಾವು ಬಿಸಿ ಬಿಸಿಯಾಗಿ ಊಟದಲ್ಲಿ ಹಾಕೊಂಡು ಮಾಡಿದಾಗ ಹೊಟ್ಟೆನಲ್ಲಿ ಜೀರ್ಣ ರಸ ಚೆನ್ನಾಗಿ ಉತ್ಪತ್ತಿ ಆಗ್ತದೆ. ಅದು ಚೆನ್ನಾಗಿ ಜೀರ್ಣ ಆಗಲಿಕ್ಕೆ ಅವಕಾಶ ಆಗ್ತದೆ. ಮತ್ತು ಯಾರು ಹೊಟ್ಟೆ ತುಂಬ ಊಟ ಮಾಡಬೇಡಿ. ನಮ್ದೊಂದು ಕಾನ್ಸೆಪ್ಟ್ ಇದೆ, ಅಯ್ಯೋ ಬಂದವ್ರಿಗೆ ಹೊಟ್ಟೆ ತುಂಬ ಮಾಡಬಾರ್ದು. ನಾವು ಆಯುರ್ವೇದದಲ್ಲಿ ಹೇಳಿದ್ರೆ ಹೊಟ್ಟೆಯನ್ನು 3 ಭಾಗ ಮಾಡಿ, 1/3 ಭಾಗ ಗಟ್ಟಿ ಆಹಾರ, 1/3 ಭಾಗ ದ್ರವಾಹಾರ, ಸಾರು ಮಜ್ಜಿಗೆ ನೀರು ಇಷ್ಟು ಬರುತ್ತೆ. ಇನ್ನು 1/3 ಭಾಗ ಖಾಲಿ ಬಿಡಬೇಕು. ಯಾಕೆ? ಇವೆಲ್ಲ ಸೇರಿ ಚೆನ್ನಾಗಿ ಮಿಕ್ಸ್ ಆಗಿ ದೇಹದಲ್ಲಿ ಸರಿಯಾಗಿ ಜೀರ್ಣ ಆಗ್ಲಿಕ್ಕೋಸ್ಕರ. ಹಾಗಾಗಿ ಯಾರು ಹೊಟ್ಟೆ ತುಂಬ ಊಟ ಮಾಡಬೇಡಿ. ಇನ್ನೂ ಅರ್ಧ ರೊಟ್ಟಿ ತಿನ್ನಬೇಕು ಅನ್ನೋಷ್ಟೊತ್ತಿಗೆ ಕೈ ತೊಳ್ಕೊಳ್ಳಿ. ರಾತ್ರಿ ಹೊತ್ತು ನಾನು ಹೇಳೋದೆ ಲೇಟ್ ನೈಟ್ ಡಿನ್ನರ್ ಮಾಡಬೇಡಿ, ಅರ್ಲಿ ಡಿನ್ನರ್ 7 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿ. ನಿಮ್ಮದು ಊಟದ ಸರಿಯಾಗೇ ಇದ್ದರೆ ಯಾರೂ ಬೇಡ. ಅದಕ್ಕೆ ಹೇಳಿರೋದು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಯಾರು ರುಚಿಯಾಗಿ ಊಟ ಮಾಡ್ತಾನೆ ಅಂತಲ್ಲ ಊಟ ಬಲ್ಲವನು ಅಂದರೆ, ಯಾವುದನ್ನು ಯಾವಾಗ ಎಷ್ಟು ಊಟ ಮಾಡಬೇಕು ಅಂತ ಗೊತ್ತಿರೋನೇ ಊಟ ಬಲ್ಲವನಿಗೆ, ಅವನಿಗೆ ರೋಗ ಇಲ್ಲ ಅಂತ.
ಆಯ್ತಾ? ಹಾಗಾದ್ರೆ ನಾನು ಊಟ ಮಾಡಿದ್ರೆ ಜೀರ್ಣ ಹೇಗಾಗತ್ತೆ ಕೆಲವು ಸಲ ಹೇಳ್ತೀನಿ ನನ್ನ ಪೇಷಂಟ್ಸಿಗೆ ಬಂದಾಗ. ಸರ್ ಡಾಕ್ಟ್ರೆ ಟೈಮಿಗೆ ಕರೆಕ್ಟಾಗಿ ತಿಂತೀನಿ. ಟೈಮಿಗೆ ಕರೆಕ್ಟಾಗಿ ತಿಂತೀರಾ, ಹಸುವಾಗಿ ತಿಂತೀರಾ? ಹಾಗೇನಿಲ್ಲ, ಟೈಮ್ ಆಗಿರುತ್ತೆ. ಇಲ್ಲ, ಹಸಿವೆ ಆಗ್ದಲೆ ಊಟ ಮಾಡಬೇಡಿ. ನೀವು ಒಲೆಗೆ ಕಚ್ಚುತ್ತೀರಾ, ಕಚ್ಚಿರೋದು ಪೂರ್ತಿ ಹುರಿದ ಮೇಲೆ ಮತ್ತೆ ಕಚ್ಚಿದ್ರೆ ಉರಿಯುತ್ತೆ. ಅದಿನ್ನ ಕಚ್ಚಿರೋದೇ ಹುರಿದಿರಲ್ಲ, ಅದ್ರ ಮೇಲೆ ಇನ್ನೊಂದಿಷ್ಟು ಸೌದೆ ಹಾಕಿದ್ರೆ ಏನಾಗತ್ತೆ? ಹೊಗೆ ಬರುತ್ತೆ, ಸರಿಯಾಗಿ ಉರಿ ಬರೋದಿಲ್ಲ, ಸರಿಯಾಗಿ ಪಾಕ ಆಗೋದಿಲ್ಲ. ಹಾಗೇನೆ ಹೊಟ್ಟೆಲೂ ಕೂಡ ಹಿಂದೆ ತಿಂದಿರೋ ಆಹಾರವೇ ಜೀರ್ಣ ಆಗಿರಲ್ಲ, ಹಸಿವೆ ಆಗಿರಲ್ಲ. ಯಾವುದೋ ಮದುವೆಗೆ ಹೋಗಿರ್ತೀರ, ಗೃಹಪ್ರವೇಶಕ್ಕೆ ಹೋಗಿರ್ತೀರ, ಮಧ್ಯಾಹ್ನದ ಊಟವೇ ಆಗಿರಲ್ಲ, ರಾತ್ರಿ ಊಟ ಮಾಡಿ ಹಸಿವಿಲ್ಲ, ಆದರೂ ಊಟ ಹಾಗೆ ಖಾಲಿ ಹೊಟ್ಟೆಲಿ ಮಲಗಬಾರ್ದು, ಊಟ ಮಾಡಿ. ತೊಂದರೆ ಇಲ್ಲ, ಖಾಲಿ ಹೊಟ್ಟೆಲಿ ಮಲಗಿ ಯಾರೇನು 1 kg ತೂಕ ಕಮ್ಮಿ ಏನು ಆಗಲ್ಲ. ಆಯಿತಾ? ಅದಕ್ಕೆ ನಮ್ಮ ಹಿಂದವರು ವಾರದಲ್ಲಿ ಒಂದು ಉಪವಾಸ, ಏಕಾದಶಿ ಉಪವಾಸಗಳು ಮಾಡೋರು, ಹಬ್ಬ ಹುಣ್ಣಿಮೆಯಲ್ಲಿ ಉಪವಾಸಗಳು ಮಾಡ್ತಾ ಇದ್ರು. ಮಾಡಬೇಕು, ಆಹಾರ ಆರೋಗ್ಯ ಬೇಕಂತಂದ್ರೆ ಮಾಡಲೇಬೇಕು. ಇನ್ನೊಂದು, ಆಹಾರ ಜೀರ್ಣ ಆಗಿದೆ ಅಂತಂದ್ರೆ ಏನು? ಉದ್ಗಾರ ಶುದ್ಧಿರ್ ಉತ್ಸಾಹೋ ವೇಗೋತ್ಸರ್ಗ ಯಥೋಚಿತ ಜೀರ್ಣ ಆಹಾರಸೆ ಲಕ್ಷಣ. ನೀವು ಊಟ ಮಾಡಿದ್ದು ತೇಗುವಾಗ ಊಟ ಮಾಡಿದ್ದು ತೇಗು ಬರಬಾರ್ದು, ಅದು ಶುದ್ಧವಾಗಿರ್ಬೇಕು. ಅವಾಗ ನಮಗೆ ಆಹಾರ ಜೀರ್ಣ ಆಗಿದೆ ಅಂತ. ಮತ್ತೆ ಊಟ ಮಾಡಿ ಒಂದು ಇಷ್ಟೊತ್ತಾಗಿರ್ತವೆ, ಒಂದು 4 ಗಂಟೆ 5 ಗಂಟೆ ಆದಮೇಲೆ ಹಸಿವೆ ಆಗಬೇಕು, ಅವಾಗ ನನಗೆ ಚೆನ್ನಾಗಿ ಜೀರ್ಣ ಆಗಿದೆ ಅಂತ ಅರ್ಥ. ವೇಗೋತ್ಸರ್ಗ ಅಂದರೆ ಮಲಮೂತ್ರಗಳು ಸರಿಯಾಗಿ ಟೈಮಿಗೆ ಕರೆಕ್ಟಾಗಿ ಆಗಬೇಕು. ದಿನದಲ್ಲಿ 2 ಸತಿ ಮಲ ವಿಸರ್ಜನೆ ಆಗಬೇಕು, 6 ಸತಿ ಮೂತ್ರ ವಿಸರ್ಜನೆ ಆಗಬೇಕು. ಇದು ಆಯುರ್ವೇದದಲ್ಲಿ ಹೇಳಿರೋದು. ಬಟ್ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಬದಲಾಗ್ತದೆ. ಇದಿಷ್ಟು ನೀವು ಮಾಡಿದ್ರೆ, ನೀವು ಅದಕ್ಕೆ ಹೇಳಿರೋದು ಆಹಾರ ಬಲವನ್ನು ನಮ್ಮ ಸರ್ವಜ್ಞನೇ ಹೇಳಿದ್ದಾರೆ. ಉಂಡು 100 ಅಡಿ ಎಟ್ಟು ಬಲಭುಜವ ಮೇಲ್ ಮಾಡಿ ಮಲಗಿದರೆ ವೈದ್ಯನ ದೂರವಿಕ್ಕು ಸರ್ವಜ್ಞ ಅಂತ. ಅಂದರೆ ಸರಿಯಾಗಿ ಊಟ ಮಾಡಿ ನೀನು ಆಹಾರ ಜೀರ್ಣ ಆಯ್ತಂತಂದ್ರೆ ನಿನಗೆ ಯಾವುದೇ ಕಾಯಿಲೆಗಳು ಬರೋದೇ ಇಲ್ಲ ಅಂತ. ಕಾಯಿಲೆನೇ ಬರಲ್ಲ ಅಂದ್ರೆ ವೈದ್ಯ ಹಾಕಬೇಕು. ಇದು ಹೇಳಿರೋದು ನಮ್ಮ ಸರ್ವಜ್ಞರು. ಆಯಿತಾ? ಇದಿಷ್ಟು ನಾವು ಸಾಮಾನ್ಯವಾಗಿ ಎಲ್ಲರೂ ಮಾಡಲೇಬೇಕಾಗಿರೋವಂಥದ್ದು. ರಾತ್ರಿ ಊಟ ಜೀರ್ಣ ಆಗಿಲ್ಲ ಅಂದರೆ ಬೆಳಿಗ್ಗೆ ತಿಂಡಿ ತಿನ್ನೋಕೆ ಹೋಗಬೇಡಿ, ಅದು ವಿಷವಾಗಿ ಪರಿಣಾಮ ಆಗ್ತದೆ. ಆಹಾರ ವಿಷ, ರಸಜ ವಿಷ್ಣ ಅಂತ ಕರಿತೇವೆ. ಮತ್ತು ಅಡುಗೆ ಮಾಡಿದ್ದು ಮತ್ತೆ ಬಿಸಿ ಮಾಡೋ ಪ್ರಮೇಯ ಬರೋಕ್ಕಿಂತ ಮುಂಚೆನೇ ಅದನ್ನು ಖಾಲಿ ಮಾಡಿ. ನಮಗೆ ಬರೀ ಊಟ ಅದಷ್ಟೇ ಅಲ್ಲ, ಅದರಲ್ಲಿ ಜೀವಸತ್ವ ಇರಬೇಕು. ಅದರಲ್ಲಿರೋ ಆ ಸತ್ವ ನಮ್ಮ ದೇಹಕ್ಕೆ ಹೋಗಬೇಕು. ಅದಕ್ಕೆ ಒಂದು ಲೈಫ್ ಟೈಮ್ ಅಂತ ಹೇಳ್ತೇವೆ, ಕ್ವಾಲಿಟಿ ಲೈಫ್. ಅದು ಬೇಕಂತಂದರೆ ಅದಕ್ಕೆ ಬಿಸಿಯಾಗಿ ಊಟ ಮಾಡಿ, ಫ್ರೆಶ್ ಆಗಿ ಪ್ರಿಪೇರ್ಡ್ ಆಗಿ ಊಟ ಮಾಡಿ ಅಂತ ನಾವು ಹೇಳೋದು. ಇದಿಷ್ಟು ಸಾಮಾನ್ಯವಾಗಿ ಎಲ್ರಿಗೂ ಮಾಡಬೇಕಾದ್ರೆ, ಹಾಗಾದರೆ ಮಹಿಳೆಗೆ ಇನ್ನು ಹೆಚ್ಚಿನದು ಏನಿದೆ ವಿಶೇಷವಾಗಿ ಇದೆ, ಏನು? ಅವಳು ಗರ್ಭಿಣಿ ಆಗ್ತಾಳೆ. ಅದ್ರ ಮೈನು ಋತುಚರ್ಯ, ಗರ್ಭಿಣಿಚರ್ಯ ಹಾಗೂ ಋತುಮತಿಚರ್ಯ ಹೇಳ್ತೇವೆ. ಅವಳು ಋತುಮತಿ ಆದಾಗ ಅಂತ ವಯಸ್ಸು 12ನೇ ವರ್ಷ. ಇವತ್ತು ತುಂಬ ಹೆಣ್ಮಕ್ಳು ಬೇಗ ಆಗ್ತಾ ಇದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಮೇಡಮ್ ಹೇಳಿದಾಗೆ ಜರ್ಸಿ ಹಾಲು ಕುಡಿಸ್ಬೇಡಿ, ತುಂಬ ಹಾರ್ಮೋನಲ್ ವೇರಿಯೇಷನ್ಸ್ ಆಗತ್ತೆ. ನಾಟಿ ಹಸಿ ಹಾಲು ಕುಡಿಸಿ ಮಕ್ಕಳಿಗೆ. ಆ ಪ್ರಾಡಕ್ಟ್ಸಿಂದ ಹಾರ್ಮೋನ್ಸ್ನ ನಾವೇ ಇಂಜೆಕ್ಟ್ ಮಾಡ್ತಾ ಇದ್ದೇವೆ ಮಕ್ಕಳಿಗೆ. ಹಾಲು ಜಾಸ್ತಿ ಕೊಡಲಿ ಅಂತೇಳಿ ಆ ಹಿಂಡಿ ಬೂಸ ಇನ್ನೇನೋ ಕೊಡ್ತೇವೆ. ಆ ಹಾಲಿನ ಮೂಲಕ ಹಾರ್ಮೋನ್ಸು ಮಕ್ಕಳ ದೇಹ ತಲುಪತ್ತೆ, ಮಕ್ಕಳು ಬೇಗ ಮೆಚೂರ್ಡ್ ಆಗ್ತಾ ಇದ್ದಾರೆ. ಇದು ಬೇಡ. ಮತ್ತು ಮೇಡಮ್ ಹೇಳಿದಾಗೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಬಹಳ ಮುಖ್ಯ, ಅದು ಬೇಕು. ಋತುಮತಿಚರ್ಯ ನಾವು ಹೇಳ್ತೇವೆ, ನಮ್ಮ ಕಡೆ ಹಾಗೆ ನಿಮ್ಮ ಕಡೆ ಹಿಂಗೆ, ಯಾವ ಕಡೆ ಹೇಗಾದರೂ ಇರಲಿ, ನಾವು ಹೇಳೋದೆ 3 ದೋಷ: ವಾತ ಪಿತ್ತ ಕಫ. ಈ 3 ದೋಷ ಸರಿಯಾಗಿ ಇಟ್ಕೊಂಡ್ರೆ ಎಲ್ಲ ಆಯಿತು. ಒಂದು ಋತುಮತಿಲಿ ಏನಾಗುತ್ತೆ, ಅಲ್ಲಿ ಧಾತುಕ್ಷಯ ಅಂದರೆ ಬ್ಲೀಡಿಂಗ್ ಆಗ್ತಿರೋದ್ರಿಂದ ಧಾತುಕ್ಷಯ ಆಗಿ ವಾತ ಪ್ರಕೋಪ ಆಗತ್ತೆ. ಅದನ್ನು ತಡಿಲಿಕ್ಕೋಸ್ಕರನೇ ನಾವು ತುಪ್ಪ ಅಂತ ನಾವು ಹೇಳ್ತೀವಲ್ವಾ, ಜಿಡ್ಡಿನ ಪದಾರ್ಥಗಳು, ತೈಲಗಳು ವಾತವನ್ನು ಕಮ್ಮಿ ಮಾಡುತ್ತೆ. ಅದಕ್ಕೆ ಋತುಮತಿ ಆದವರಿಗೆ, ಬಾಣಂತಿಯವರಿಗೆ ತುಪ್ಪ ಕೊಡೋದೇ ಅದಕ್ಕೆ. ಏನಕ್ಕೆ? ವಾತನ ಕಮ್ಮಿ ಮಾಡಲಿಕ್ಕೆ. ಎಣ್ಣೆ ಸ್ನಾನ ಹೇಳಿರೋದು ಅದಕ್ಕೇನೆ. ಮತ್ತು ಚೆನ್ನಾಗಿ ಪುಷ್ಕಳವಾಗಿರೋದು ದ್ರಾಕ್ಷಿ, ಗೋಡಂಬಿ ಎಲ್ಲ ಹೇಳ್ತಾರೆ. ನಾನು ಯಾವಾಗಲೂ ಹೇಳ್ತೇನೆ, ಗೋಡಂಬಿ ಕೊಡಬೇಡಿ ಮತ್ತು ಪಿಸ್ತಾ ಕೊಡಬೇಡಿ. ಇವತ್ತೆಲ್ಲ ಚೆನ್ನಾಗಿ ಬರ್ತಾ ಇದೆ, ಮಾರ್ಕೆಟಿಂಗ್ ಎಲ್ಲ ಇದೆ, ಬೇಡ. ದ್ರಾಕ್ಷಿ ಉತ್ತುತ್ತೆ ಸಾಕು. ಏಕೆ? ದೇಹ ಧಾತು, ಅಲ್ಲಿ ಬ್ಲೀಡಿಂಗ್ ಮೂಲಕ ಹೋಗಿರೋ ಧಾತು ಕ್ಷಯ ಏನಿಲ್ದಿರ ಅದನ್ನು ದೇಹ ಕೋಪಪ್ ಮಾಡ್ಕೋಬೇಕು. ಹಾಗಾಗಿ ನಾವು ದ್ರಾಕ್ಷಿ ಉತ್ತುತ್ತೆ ಕೊಡಿ ಹೇಳ್ತೇವೆ. ಇನ್ನು ಗರ್ಭಿಣಿಚರ್ಯ ಮೇಡಮ್ ಹೇಳ್ತಾ ಇದ್ರು, ಸುಭದ್ರೆದು ಎಲ್ಲ ನಾವು ಹೇಳ್ತೇವೆ. ಅದರಲ್ಲಿ ಪ್ರಥಮ ಮಾಸೆ ಪಿಳಿಲಂಜಾಯಿತೆ ಅಂತೇಳಿ, ಅದರಲ್ಲಿ ಮೂರನೇ ತಿಂಗಳಿಗೆ ಮಗುವಿದು ಅಂಗಗಳೆಲ್ಲ ಬೆಳವಣಿಗೆ ಆಗಿರುತ್ತೆ. 4ನೇ ತಿಂಗಳಿಂದ ಪ್ರವ್ಯಕ್ತ ತರಹ ಭವತಿ, ಪಂಚಮೇ ಮನಃ, ಷಷ್ಠೇ ಬುದ್ಧಿ, ಸಪ್ತಮೇ ಅಂಗಾಂಗ ಪ್ರವ್ಯಕ್ತ ಬರುತ್ತೆ, 8ನೇ ತಿಂಗಳಲ್ಲಿ ಅಸ್ಥಿರಿ ಭವತಿ ಓಜಃ. ಹಾಗಾಗಿ 8ನೇ ತಿಂಗಳಲ್ಲಿ ಹೆರಿಗೆ ಆದರೆ ಮಗು ಬದುಕೋದು ಕಷ್ಟ ಅಂತ ಹೇಳ್ತಾ ಇದ್ರು ಹಿಂದೆ. ಏಕೆಂದರೆ ಅದೊಂದು ಓಜ ಅಂತಂದರೆ ಒಂದು ದೇಹದ ಧಾತು. ಅದು ಮಗುವಿನಲ್ಲಿದ್ರೆ ಮಗು ಬದುಕತ್ತೆ, ತಾಯಿ ಬದುಕಲ್ಲ. ಅದು ತಾಯಿ ಹೋಗಿದ್ದಾಗ ತಾಯಿ ಬದುಕ್ತಾಳೆ, ಮಗು ಬದುಕ್ತಾ
ಕಷ್ಟ. 9ನೇ ತಿಂಗಳಿಗೆ ಹೆರಿಗೆ ಆಗ್ಬೇಕಂತ. ಹೆರಿಗೆ ಹೇಗಾಗುತ್ತಪ್ಪ ಅಂದರೆ ಕಳೆದ ಹಣ್ಣು ಮರದಿಂದ ಹೇಗೆ ತಾನಾಗಿ ಕಳಚಿ ಬೀಳುತ್ತಲ್ವಾ, ಹಾಗೇನೆ ದಿನ ತುಂಬಿದ ತಕ್ಷಣ ಅವಳಿಗೆ ಹೆರಿಗೆ ನೋವು ಕಾಣಿಸ್ತದೆ, ಅವಳಿಗೆ ಹೆರಿಗೆ ಆಗ್ತದೆ. ಇದು ಆಯುರ್ವೇದದಲ್ಲಿ ಹೇಳಿರೋದು. ಮತ್ತೆ ಗರ್ಭಿಣಿ ಸ್ತ್ರೀಯರು ಯಾರೆಲ್ಲ ಆಗ್ತಾ ಇದ್ರೆ ಹೇಳ್ತಾ ಇದ್ದೇನೆ, ಆಯುರ್ವೇದದಲ್ಲಿ ಆಗೋಕ್ಕಿಂತ ಮುಂಚೆ ಶೋಧನ ಕ್ರಿಯೆಗಳಿದ್ದಾವೆ. ಮಗುಗೆ ಯಾವ ಥರ ಗುಣಗಳು ಬರ್ತವೆ ಅಂದರೆ ಮಾತೃಜ, ಪಿತೃಜ, ಆತ್ಮಜ, ಸತ್ವಜ, ರಸಜ, ಕಾಲಜ ಹೇಳ್ತವೆ. ತಾಯಿಯಿಂದ ಒಂದಿಷ್ಟು ಗುಣಗಳು, ತಂದೆಯಿಂದ ಬರ್ತದೆ. ತಾಯಿ ಗರ್ಭಿಣಿಯಾದಾಗ ಯಾವೆಲ್ಲ ಆಹಾರ ಸೇವಿಸಿರ್ತಾರಲ್ಲ ಅದ್ರ ಗುಣಗಳು ಬರ್ತದೆ. ಕಾಲಜ ಅಂದರೆ ಅವಳು ಯಾವ ಸೀಸನಲ್ಲಿ ಅವಳು ಗರ್ಭ ಧರಿಸಿರ್ತಾರಲ್ಲ ಆ ಕಾಲದ ಎಫೆಕ್ಟು ಆ ಮಗುವಿನ ಮೇಲೆ ಇರ್ತದೆ. ಮತ್ತು ಆತ್ಮಜ ಹೇಳ್ತೇವೆ, ಅದು ಆತ್ಮ ಒಂದು ಬಂದಾಗಲೇ ನಾವು ಅದು ಜೀವಿತ ಪುರುಷ ಅಂತ, ಅದು ತನ್ನ ಹಿಂದಿನ ಪೂರ್ವಕರ್ಮದಿಂದ ಏನೆಲ್ಲ ಸಂಚಿಸ್ಕೊಂಡು ಬರ್ತದೆ ಅದು ಬರ್ತದೆ. ಇದಿಷ್ಟು ಆಗ್ತದೆ. ಹಾಗಾಗಿ ಇದೂ ನಾವು ಗಮನಿಸ್ಬೇಕಾಗುತ್ತೆ. ಮುಗಿಸ್ಬಿಡ್ತೇನೆ. ಋತುಮತಿಚರ್ಯ ಅಂದರೆ 50ನೇ ವರ್ಷಕ್ಕೆ ಋತುಚರ್ಯ ನಿಲ್ಲುವಂಥದ್ದು. ಇವತ್ತು ನಾವು ಗೆಡ್ಡೆ ಬಂತು, ಬ್ಲೀಡಿಂಗ್ ಜಾಸ್ತಿ ಆಯ್ತು ಅಂತ ತಿರುಗಿಸ್ಕೊತಾ ಇದ್ದೀವಿ ಗರ್ಭಕೋಶನ, ಅದು ಒಳ್ಳೇದಲ್ಲ. ಇಲ್ಲೆಲ್ಲೋ ಓವರ್ಫ್ಲೋ ಆಗ್ತಿರೋದಂತ ಇಲ್ಲಿ ಬ್ಲಾಕ್ ಮಾಡಿದ್ರೆ ಅದು ರಿವರ್ಸ್ ಹೋಗಿ ಇನ್ನೆಲ್ಲೋ ಬ್ಲಾಕ್ ಆಗುತ್ತೆ. ಸೊ ನಾರ್ಮಲ್ ವೇಲ್ ಹೋಗಬೇಕು. ಆದರೆ ಆಯುರ್ವೇದಕ್ಕೆ ನೀವು ಇದು ಮಾಡ್ಬೋದು. ಇದಿಷ್ಟು ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ನಾವು ವಿಶೇಷವಾಗಿ ಮಹಿಳೆಯ ಆರೋಗ್ಯದಲ್ಲಿ ನೋಡಬೇಕಾಗಿದೆ. ಋತುಮತಿ ಸೂತಿಕಾಚಾರ, ಗರ್ಭಿಣಿ ಸೂತಿಕಾಚಾರದಲ್ಲಿ ಇನ್ನೊಂದು ಹೇಳ್ತೇನೆ, ಹೆರಿಗೆ ಆದವರಿಗೆ ಸಿಕ್ಕಾಪಟ್ಟೆ ಬಾಣಂತನ ಮಾಡಬೇಡಿ. 45 ದಿನ ನಾವು ಸೂತಿಕಾಚಾರ್ಯ ಹೇಳೋದು. ಗರ್ಭಾಶಯ ಇಷ್ಟಿರೋದು ಬಲೂನ್ ಥರ ಊದಿರುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಬಂದಿರುತ್ತೆ. ಅದು ಮತ್ತೆ ನಾರ್ಮಲ್ ಹೋಗ್ಲಿಕ್ಕೆ ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ 1.5 ತಿಂಗಳು 45 ಬೇಕಾಗುತ್ತೆ. ಹಾಗಾಗಿ ಸರಿಯಾದ ರೀತಿಲಿ 45 ದಿನ ನೀಟಾಗಿ ಬಾಣಂತನ ಮಾಡಿಸ್ಕೊಂಡ್ರೆ ಸಾಕು. ಆದರೆ ಆಹಾರ ಮಗುವಿನ ಆಹಾರ ಹಾಲಾಗಿರೋದ್ರಿಂದ ಪಥ್ಯ ಮಾಡಲೇಬೇಕಾಗತ್ತೆ. ನಾವು 6 ತಿಂಗಳು ನಂತರ ಏನು ಆಹಾರ ಸೇವಿಸ್ತೀವಿ ಅದ್ರ ಮೂಲಕ ಆ ನಂತರಕ್ಕೆ ನೀವು ನಿಮ್ಗೆ ಬೇಕಾಗಿ ತಗೋಬೋದು. ಇಷ್ಟೆಲ್ಲ ಇದೆ, ಹೇಳ್ತಾ ಹೋದರೆ ಆಯುರ್ವೇದ ಸಾಗರ ಬೇಕಾದಷ್ಟಿದೆ. ಹೇಳೋದು ಇಷ್ಟೇ, ಎಲ್ಲದಕ್ಕೂ ಆಹಾರವೇ ಮೂಲ. ಆಹಾರವನ್ನು ಖುಷಿಯಿಂದ ಒಂದು ಯಜ್ಞ ಥರ ಸೇವನೆ ಮಾಡಿ, ಏನೋ ತಿನ್ಬೇಕಂತಲ್ಲ. ಅನ್ನಂ ಬ್ರಹ್ಮ ಅಂತ ಹೇಳ್ತೇವೆ. ಅನ್ನಕ್ಕೆ ಪೂಜೆ ಕೊಟ್ಟು ಅದನ್ನು ಬೆಳೆದಂಥ ರೈತನಿಗೂ ಭೂತಾಯಿಗೂ ಒಂದು ನಮಸ್ಕಾರ ಮಾಡ್ತಾ, ಏ ಅನ್ನವೇ ನಾನು ಸೇವಿಸ್ತಾ ಇದ್ದೇನೆ ನಿನ್ನನ್ನು, ನಾನು ಸೇವಿಸಿ ನೀನು ನನ್ನ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಹೋಗಿ ನನ್ನ ಧರ್ಮ ಮಾರ್ಗದಲ್ಲಿ ನಡೆಸು ಅನ್ನೋ ಒಂದು ಭಕ್ತಿ ಭಾವದಲ್ಲಿ ನೀವು ಒಂದು ಆಹಾರ ಸೇವನೆ ಮಾಡಿದ್ರೆ ಖಂಡಿತ ನಾವೆಲ್ಲರೂ ಆರೋಗ್ಯವಾಗಿರ್ತೀವಿ ಅಂತ ಹೇಳ್ತೇನೆ. ನನ್ನ ಮಾತನ್ನು ಇಷ್ಟು ಸಮಾಧಾನದಲ್ಲಿ ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮಹಿಳೆ ಮತ್ತು ಆರೋಗ್ಯ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲರಿಗೂ ಮಾಹಿತಿ ನೀಡಿದ್ದಾರೆ. ಥ್ಯಾಂಕ್ ಯು ಕವಿತಾ ಮೇಡಮ್. ಮುಂದಿನ ಕಾರ್ಯಕ್ರಮ HV ಗಿರೀಶ್ ಅವರು. ಇವರು ತಮ್ಮ ಸಹೋದರಿಯ ಅಗಲಿಕೆ ಮತ್ತು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಅವರಿಗೆ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಊಟಕ್ಕೆ ಟೈಮ್ ಆಗ್ತಾ ಇದೆ, ಎಲ್ಲ ಊಟಕ್ಕೆ ಹೋಗ್ತಾ ಇದ್ದಾರೆ. ಆಹಾರದ ಬಗ್ಗೆ ಮೇಡಮ್ ಅಷ್ಟೊಂದು ಚೆನ್ನಾಗಿ ಹೇಳಿದರು. ನಾನಾದರೂ ಹೇಳೋದು ಇಷ್ಟೇ, ಜೋಳವನ್ನು ತಿಂಬುವನು ತೊಳಲಂತಾಗುವನು, ಜೋಳವನ್ನು ತಿಂಬುವನು ತೊಳಲಂತಾಗುವನು, ಅಕ್ಕಿಯನ್ನು ತಿನ್ನುವನು ಅಕ್ಕಿಯಂತಾಗುವನು, ಅಕ್ಕಿಯನ್ನು ತಿನ್ನುವನು ಅಕ್ಕಿಯಂತಾಗುವನು, ರಾಗಿಯನ್ನು ತಿಂಬುವನು ನಿರೋಗಿಯಾಗುವನು. ಇದು ಸರ್ವಜ್ಞರ ಮಾತು, ನನ್ನಲ್ಲ ಕಣ್ರಿ. ಬೇಳೆ ಬೆಲ್ಲವ ತಿಂದು ಬಹುಕಾಲ ಮಾಡ್ಬೋದು. ಯಾಕೆ ಹೋಳಿಗೆ ಮಾಡ್ತಾರೆ? ಬೇಳೆ ಬೆಲ್ಲವ ತಿಂದು ಬಹುಕಾಲ ಮಾಡ್ಬೋದು, ತಿನ್ನಬೇಕಂತೆ ಬೇಳೆ ಬೆಲ್ಲವನ್ನ. ಅಷ್ಟು ಹೇಳಿ, ಇದು ನನ್ನ ತಂಗಿಯ ಗಣಾರಾಧನೆ. ಗುಣಾರಾಧನೆ ಆಕೆ ಅದರ ದುಃಖವನ್ನ ಹೇಗೆ ಮರೆಯೋದು ಗೊತ್ತಿಲ್ಲ ಅಂತ ಇದರಲ್ಲಿ ಎಲ್ಲ ಮೇಡಮ್ಗಳು ವಿವಿಧವಾದ ಮಾತುಗಳು ಹೇಳಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ನನ್ನ ತಂಗಿ ಬಂಗಾರ ಅಂತ ಹೇಳಿದ್ರೆ ನಮ್ಮ ಅಮ್ಮಂಗೆ ಗಿರೀಶಣ್ಣ ಅಂದರೆ ಭಾಳ ಪ್ರೀತಿ. ಮನೇಲೇನೇ ವಿಶೇಷ ಅಡುಗೆ ಮಾಡಿದ್ರೆ ನಮ್ಮ ಅಪ್ಪಾಜಿಗೆ ಹೇಳಿದ್ರು, ರೀ ಗಿರೀಶಣ್ಣನ ಕರ್ಕೊಂಬರ್ರಿ, ಅಂಗಡಿಗೆ ಬಂದಿರ್ತಾರೇನೋ, ನಾನು ಫೋನ್ ಮಾಡ್ತೀನಿ, ಒಂದು ಹೋಳಿಗೆ ಮಾಡೋಂಗಿಲ್ಲ, ಒಂದು ಹಬ್ಬ ಮಾಡೋಂಗಿಲ್ಲ, ಗಿರೀಶಣ್ಣನ ಕರ್ಕೊಂಬರ್ರಿ. ನಮ್ಮಮ್ಮನ ಪ್ರೀತಿ ಅಣ್ಣ ಹೇಳ್ಬೋದು. ಖಂಡಿತ ಅವ್ರು ಮಿಸ್ ಮಾಡ್ಕೋತಾರೆ.
ಇದುವರೆಗೂ ಎಲ್ಲರೂ ಶಾಂತಚಿತ್ತವಾಗಿ ಕುಳಿತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ನಿರಂಜನ ಅವರ ಪರವಾಗಿ ಹಾಗೂ ಎಲ್ಲರ ಪರವಾಗಿಯೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶಾಂತಚಿತ್ತರಾಗಿ ಕುಳಿತು ನೀವು ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ನಿಮಗೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ತೆರೆ ಎಳಿತಾ ಇದ್ದೀನಿ.